ದಿ ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಬಿ ಸಿ. ಓಕೆ, ಫಸ್ಟ್ ಅದನ್ನ ಡ್ರಾ ಮಾಡೋಣ. ಓಕೆ, ಸೊ ಒಂದು ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ ಬಂದ್ಬಿಟ್ಟು ಎ ಬಿ ಸಿ ಇದೆ. ಓಕೆ, ಆಮೇಲೆ ಅವರು ಒಂದು ಲೈನ್ ಹಾಕಿದ್ದಾರೆ ಪ್ಯಾರಲಲ್ ಟು ಬಿ ಸಿ. ಓಕೆ, ಸೊ ನಾವೇನ್ ಮಾಡೋಣ, ಬಿ ಸಿಗೆ ಒಂದು ಪ್ಯಾರಲಲ್ ಹಾಕೋಣ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಲೆಟ್ ದಿಸ್ ಲೈನ್ ಇಂಟರ್ಸೆಕ್ಟ್ ಎ ಬಿ ಅಟ್ ಪಿ. ಓಕೆ, ಎ ಬಿ ನ ಎಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ, ಪಿ ಹತ್ರ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಸೊ ಈ ಪಾಯಿಂಟ್ ನ ಪಿ ಅಂತ ತಗೋಬೇಕು. ಅಂಡ್ ಎ ಸಿ ಅಟ್ ಕ್ಯೂ. ಸೊ ಎ ಸಿ ನ ಎಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ, ಕ್ಯೂ ಹತ್ರ. ಸೊ ಇಲ್ಲೇನ್ ಬರಿಬೇಕು, ಕ್ಯೂ ಅಂತ ಬರಿಬೇಕು. ಓಕೆ, ಈಗ ಡ್ರಾ ದ ಫಿಗರ್. ಓಕೆ, ಡಯಾಗ್ರಾಮ್ ಹಾಕಿದ್ವಿ. ಆಮೇಲೆ ಏನ್ ಪ್ರೂವ್ ಮಾಡ್ಬೇಕಂತ, ಪ್ರೂವ್ ದಟ್ ಟ್ರಯಾಂಗಲ್ ಎ ಪಿ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಓಕೆ, ಸೊ ಈಗ ಏನ್ ಮಾಡೋಣ, ಗಿವನ್ ಬರಿತೀನಿ ಫಸ್ಟ್. ಗಿವನ್ ಬಂದ್ಬಿಟ್ಟು ಓಕೆ, ಎ ಬಿ ಸಿ ಇಸ್ ಎ ಟ್ರಯಾಂಗಲ್. ಓಕೆ, ಅದರಲ್ಲಿ ಏನು ಅವ್ರು ಏನ್ ಕೊಟ್ಟಿದ್ದಾರೆ, ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಈಗ ಟು ಪ್ರೂವ್ ಬರಿಬೇಕು. ಓಕೆ, ಟು ಪ್ರೂವ್ ಏನ್ ಪ್ರೂವ್ ಮಾಡಬೇಕು, ಟ್ರಯಾಂಗಲ್ ಎ ಪಿ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಟ್ರಯಾಂಗಲ್ ಎ ಪಿ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಓಕೆ, ಸೊ ಕ್ಯೂ ನೀಟಾಗಿ ಬರೆದ್ಬಿಡ್ತೀನಿ. ಓಕೆನಾ, ಸೊ ಈಗ ನೀವು ನೋಡಿದ್ರೆ ಟ್ರಯಾಂಗಲ್ ಎ ಪಿ ಕ್ಯೂ ಎಲ್ಲಿದೆ, ಇದು ಎ ಪಿ ಕ್ಯೂ ಚಿಕ್ಕ ಟ್ರಯಾಂಗಲ್. ಎ ಬಿ ಸಿ ಬಂದ್ಬಿಟ್ಟು ನಥಿಂಗ್ ಬಟ್ ಏನು, ದೊಡ್ಡ ಟ್ರಯಾಂಗಲ್. ಓಕೆನಾ, ಸೊ ಈಗ ಪ್ರೂಫ್ ಬರೆಯೋಣ. ಪ್ರೂಫ್ ಇನ್ ಟ್ರಯಾಂಗಲ್ ಎ ಪಿ ಕ್ಯೂ ಅಂಡ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಸೊ ಈಗ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಎರಡು ಲೈನ್ ಪ್ಯಾರಲಲ್ ಇದಾವ ಅಂತಂದ್ರೆ ಅದ್ರ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಇವೆರಡು ಆಂಗಲ್ ಈಕ್ವಲ್ ಇರ್ತದೆ. ಓಕೆ, ಸೊ ನಿಮ್ಗೇನು ಇವೆರಡು ಪ್ಯಾರಲಲ್ ಇದ್ರೆ ಅದ್ರ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಇರುತ್ತೆ. ಸೊ ಅದ್ರ ಅರ್ಥ ಏನಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟಿರುತ್ತೆ. ಸೊ ನಾವು ಅವಾಗ ಏನ್ ಬರಿಬಹುದು, ಆಂಗಲ್ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಎ ಬಿ ಸಿ. ನೀಟಾಗಿ ನೋಡ್ರಿ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟಿರುತ್ತೆ. ಯಾಕಂದ್ರೆ ಪ್ಯಾರಲಲ್ ಇದ್ದಾಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರುತ್ತೆ. ಓಕೆ, ಇವರಿಬ್ರು ಈಕ್ವಲ್ ಇರುತ್ತೆ. ಸೊ ಇನ್ನೊಂದು ಏನ್ ಬರಿಬಹುದು ನಾನು, ಆಂಗಲ್ ಎ ಕ್ಯೂ ಪಿ ಇಸ್ ಈಕ್ವಲ್ ಟು ಆಂಗಲ್ ಎ ಸಿ ಬಿ. ಓಕೆ, ಇಲ್ಲಿ ರೀಸನ್ ಏನ್ ಬರೀಬೇಕು, ಕರೆಸ್ಪಾಂಡಿಂಗ್ ಆಂಗಲ್ಸ್. ಬೇಕಿದ್ರೆ ಬರೀ ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ ಇರೋದ್ರಿಂದ ಓಕೆ, ಸೊ ಏನು ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಇರುತ್ತೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಇನ್ನೊಂದು ನೋಡ್ರಿ, ಇನ್ನೊಂದು ಆಂಗಲ್ ನೀವು ನೋಡಿದ್ರೆ ಎ ಪಿ ಕ್ಯೂ ಅಲ್ಲೂ ಆಂಗಲ್ ಎ ಇದೆ, ಅದೇ ರೀತಿ ಎ ಬಿ ಸಿ ತಗೊಂಡ್ರು ಕೂಡ ಅದ್ರಲ್ಲಿ ಏನಿದೆ, ಆಂಗಲ್ ಎ ಇದೆ. ಸೊ ಏನ್ ಬರಿಬಹುದು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎ ಬಂದ್ಬಿಟ್ಟು ಇಬ್ಬರಲ್ಲಿ ಇರೋದ್ರಿಂದ ಅದನ್ನ ಏನಂತ ಬರಿಬಹುದು, ಕಾಮನ್ ಆಂಗಲ್ ಅಂತ ಬರೀತೀವಿ. ಓಕೆ, ಸೊ ಈಗ ನೀವು ನೋಡಿದ್ರೆ ನಾನು ಮೂರು ಆಂಗಲ್ ಈಕ್ವಲ್ ಅಂತ ತೋರಿದೆ. ಮೂರು ಆಂಗಲ್ ಈಕ್ವಲ್ ತೋರಿದ್ರೆ ಏನಂತ ಬರಿಬಹುದು ನಾವು, ಟ್ರಯಾಂಗಲ್ ಎ ಪಿ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಸೊ ಯಾವ ರೂಲ್ ಇಂದ, ಮೂರ್ ಆಂಗಲ್ ಈಕ್ವಲ್ ತೋರಿಸಿರೋದ್ರಿಂದ ಟ್ರಿಬಲ್ ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ ಬರಿಬಹುದು. ಟ್ರಿಬಲ್ ಎ ಸಿಮಿಲಾರಿಟಿ ಕ್ರೈಟೀರಿಯಾ. ಓಕೆ, ಸೊ ಇಷ್ಟೇ ಇದು ಪ್ರೂವ್ ಮಾಡೋದು. ಓಕೆನಾ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಅದನ್ನ ಯಾವ ತರ ಟ್ರಿಕ್ಕಿಯಾಗಿ ಸಾಲ್ವ್ ಮಾಡಬೇಕು ಅವೆಲ್ಲ ನೀಟಾಗಿ ಹೇಳ್ಕೊಡುತ್ತೆ. ಅದಕ್ಕೋಸ್ಕರ ನನ್ನ ಚಾನೆಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.